ನಿಜವಾಗಿ ಯೆಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು, ತನ್ನ ಸೇವಕರನ್ನು ಕನಿಕರಿಸುವನು. ಗುರುವಾರ 16 ಮೇ 2024 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದ 13ನೇ ವಚನ. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದ್ದಾನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಮನುಷ್ಯರಾದಂಥ ನಾವುಗಳು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಖಂಡಿತವಾಗಿ ತಿಳಿದಿಲ್ಲ. ವಾಸ್ತವಿಕವಾಗಿ ಇರುವಂಥದ್ದನ್ನು, ನಡೆಯುವಂಥದ್ದನ್ನು, ಹಿಂದೆ ಆದದ್ದನ್ನು ನೋಡಲಿಕ್ಕೆ ಸಾಧ್ಯವಷ್ಟೇ. ಆದರೆ ಭವಿಷ್ಯವನ್ನು ನೋಡುವಂಥವನು ದೇವರು ಮಾತ್ರವೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ಮ ಭವಿಷ್ಯವನ್ನು ನೋಡುವಂಥ ದೇವರು. ಕರ್ತನಲ್ಲಿ ಪ್ರಿಯರೇ, ಯೇಸುವು ಪೌಲನು ಅಂದರೆ ಸೌಲನನ್ನು ಪೌಲನಾಗಿ ಮಾಡಲಿಕ್ಕೆ ಪೌಲನಿಗೆ ದರ್ಶನ ಕೊಟ್ಟ ಆದ ಮೇಲೆ ಪೌಲನನ್ನು ಅನನೀಯ ಎಂಬ ಸೇವಕನಿದ್ದಾನೆ ಎಂಬುದಾಗಿ ಹೇಳಿದನು. ಅನನೀಯನು ಬಂದು ಪೌಲನಿಗೆ 3 ದಿವಸಗಳ ಕಾಲ ಕುರುಡನಂತಾದ ಆ ಸ್ಥಿತಿಯಿಂದ ದೇವರ ಆಜ್ಞೆಯಂತೆ ಅವನನ್ನು ಸ್ವಸ್ಥಪಡಿಸಿದನು. ಆದರೆ ದೇವರು ಹೋಗಿ ಸ್ವಸ್ಥಪಡಿಸಬೇಕೆಂಬುದಾಗಿ ಹೇಳಿದಾಗ ಅನನೀಯನು ದೇವರಿಗೆ ಹೇಳುವಂಥ ಮಾತೇನೆಂದರೆ, ಈ ವ್ಯಕ್ತಿಯು ಅನೇಕರಿಗೆ ಬಹಳ ಕಷ್ಟ ಕೊಟ್ಟಿದ್ದಾನೆ, ಕ್ರೈಸ್ತರನ್ನು ಹಿಂಸಿಸಿದ್ದಾನೆ ಎಂಬುದಾಗಿ ಹೇಳಿದನು. ಅಂದರೆ ಒಬ್ಬ ವ್ಯಕ್ತಿ ತನ್ನ ಅಥವಾ ಬೇರೆಯವರ ಭವಿಷ್ಯವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ನಡೆದಂಥದ್ದು, ಈಗ ಇರತಕ್ಕಂಥ ಸ್ಥಿತಿ, ಇವುಗಳು ಮಾತ್ರ ನಾವು ತಿಳಿಕೊಳ್ಳಲಿಕ್ಕೆ ಸಾಧ್ಯ. ಇದನ್ನು ನೋಡಿದಂಥ ಅನನೀಯನು ಹೆದರಿದನು. ಇಂಥ ವ್ಯಕ್ತಿಗೆ ಯಾಕೆ ದೇವರು ಕರುಣೆ ತೋರಿಸುತ್ತಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ದೊಡ್ಡ ಸೇವಕನಾಗಿ ಅನೇಕ ಸಭೆಗಳನ್ನು ಸ್ಥಾಪಿಸಿದರು. ಇದು ದೇವರು ನೋಡುವಂಥ ರೀತಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಹಿನ್ನೆಲೆ, ನಡೆದು ಹೋದಂಥ ಸ್ಥಿತಿ, ನಡೆಯುವಂಥ ಸ್ಥಿತಿ ಎಲ್ಲವೂ ಬೇರೆ ಆಗಿರಬಹುದು. ಆದರೆ ದೇವರು ನಮ್ಮನ್ನು ನೋಡುವಾಗ, ನಮ್ಮನ್ನು ಆರಿಸಿಕೊಳ್ಳುವಾಗ, ನಮ್ಮನ್ನು ಉಪಯೋಗಿಸಿಕೊಳ್ಳುವಾಗ ಅದ್ಭುತವೇ ನಡೆಯುವಂಥದ್ದಾಗಿದೆ. ನಮ್ಮ ಭವಿಷ್ಯ ನಮಗೂ ಕೂಡ ಗೊತ್ತಿಲ್ಲ. ಆದರೆ ದೇವರಿಗೆ ನಾವು ಶರಣಾದರೆ, ದೇವರ ಕೈಲಿ ಒಪ್ಪಿಸಿಕೊಟ್ಟರೆ ದೇವರು ನಮ್ಮನ್ನು ಅದ್ಭುತವಾಗಿ ಉಪಯೋಗಿಸ್ತಾನೆ. ದೇವರಿಗೆ ನಮ್ಮ ಭವಿಷ್ಯ ತಿಳಿದಿದೆ. ದೇವರು ನಮ್ಮಿಂದ ಯಾವುದಾದ್ರೂ ಕಾರ್ಯ ಮಾಡಿಸಿಕೊಳ್ಳಬೇಕಾದಾಗ ನಾವುಗಳು ಅನನೀಯನಂತೆ ದೇವರು ಹೇಳಿದಂಥ ಮಾತನ್ನು ಮಾಡುವುದಷ್ಟೇ ನಮ್ಮ ಕಾರ್ಯವಾಗಿರಬೇಕು. ಕರ್ತನೇ ದಯಾಮಯ ಸ್ವಾಮಿ, ನಿನ್ನ ಕೃಪೆಯಿಂದಾಗಿ ನಮ್ಮನ್ನು ಆರಿಸಿಕೊಂಡಿದ್ದಿ. ನಮ್ಮ ಭವಿಷ್ಯ ನೀನು ಬಲ್ಲೆ. ನಿನ್ನ ಕಾರ್ಯವನ್ನೇ ಮಾಡಲಿಕ್ಕೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.